ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪವರ್ ಪಾಯಿಂಟ್ ಯೂಟ್ಯೂಬ್ ಚಾನಲ್. 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮಾರ್ಚ್ 26ರಿಂದ ಪ್ರಾರಂಭವಾಗಿ ಮೇ 31ರವರೆಗೆ ನಡೆಯುತ್ತದೆ ಅಂತ BCCI ತಾತ್ಕಾಲಿಕ ದಿನಾಂಕವನ್ನು ಘೋಷಣೆ ಮಾಡಿತ್ತು. ಆದರೆ ಈಗ ಆ ಮಾರ್ಚ್ 26ರಕ್ಕಿಂತ ಇನ್ನೂ ಮುಂದೆ ಹೋಗುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಭಾರತದಲ್ಲಿ ಹಲವಾರು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯುತ್ತಿರುವುದರಿಂದ ಆ ರಾಜ್ಯಗಳಲ್ಲಿ IPL ಪಂದ್ಯಗಳನ್ನು ಆಡಿಸುವುದು ಸೂಕ್ತವಲ್ಲ ಎಂಬ ಕಾರಣಕ್ಕೆ, ಅದೇ ರೀತಿ BCCIನ ಉಪಾಧ್ಯಕ್ಷ ಆಗಿರುವಂತಹ ರಾಜೀವ್ ಶುಕ್ಲಾ ಅವರು 2026ರ IPL ವೇಳಾಪಟ್ಟಿಯನ್ನು ಇನ್ನೂ ಘೋಷಣೆ ಮಾಡಿಲ್ಲ. ಭಾರತ ಚುನಾವಣಾ ಆಯೋಗವು ಹಲವಾರು ರಾಜ್ಯಗಳು ಚುನಾವಣೆ ನಡೆಸ್ತಾ ಇದೆ. ಆ ವಿಧಾನಸಭಾ ಚುನಾವಣೆಯ ದಿನಾಂಕಗಳು ಅನೌನ್ಸ್ ಆದ ನಂತರವೇ ನಾವು IPL ವೇಳಾಪಟ್ಟಿಯನ್ನು ಸಹ ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನಪ್ಪ ಅಂತಂದ್ರೆ ಮಾರ್ಚ್ 26ಕ್ಕೆ ಪ್ರಾರಂಭವಾಗಬೇಕಾಗಿದ್ದ ಇಂಡಿಯನ್ ಪ್ರೀಮಿಯರ್ ಲೀಗ್ ಈಗ ಅದಕ್ಕಿಂತ ಇನ್ನು ಮುಂದೆ ಹೋಗುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿ IPL ತಂಡಗಳಿಗೆ ಹಲವಾರು ರಾಜ್ಯಗಳು ಸಹ ಹೋಮ್ ಗ್ರೌಂಡ್ಗಳಾಗಿವೆ. ಯಾವಪ್ಪ ಅಂತಂದ್ರೆ ಅಸ್ಸಾಂ, ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳ. ಅಸ್ಸಾಂನ ಗುವಾಹಟಿ ಸ್ಟೇಡಿಯಂ ರಾಜಸ್ಥಾನ್ ರಾಯಲ್ಸ್ ತಂಡದ ಹೋಮ್ ಗ್ರೌಂಡ್ ಆಗಿದ್ದರೆ, ತಮಿಳುನಾಡಿನ ಚಿದಂಬರಂ ಸ್ಟೇಡಿಯಂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಹೋಮ್ ಗ್ರೌಂಡ್ ಆಗಿದೆ. ಅದೇ ರೀತಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಈಡನ್ ಗಾರ್ಡನ್ ಸ್ಟೇಡಿಯಂ KKR ತಂಡದ ಹೋಮ್ ಗ್ರೌಂಡ್ ಆಗಿದ್ದು, ಈ ಸ್ಥಳಗಳಲ್ಲಿ IPL ಮ್ಯಾಚ್ಗಳು ನಡೆಸುವುದಕ್ಕೆ ತುಂಬ ಕಷ್ಟಕರವಾಗುತ್ತದೆ. ಅದಕ್ಕಾಗಿಯೇ ರಾಜೀವ್ ಶುಕ್ಲಾ ಅವರು ರಾಜ್ಯ ಚುನಾವಣಾ ಆಯೋಗದ ದಿನಾಂಕಗಳು ಪ್ರಕಟಗೊಂಡ ನಂತರವೇ ನಾವು ವೇಳಾಪಟ್ಟಿಯನ್ನು ಪ್ರಕಟಿಸುವುದಾಗಿ ಹೇಳಿದ್ದಾರೆ. ಇದರಿಂದ ಏನಾಗುತ್ತಪ್ಪ ಅಂದರೆ 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮಾರ್ಚ್ 26ಕ್ಕೆ ಪ್ರಾರಂಭವಾಗುವ ಬದಲು ಅದಕ್ಕಿಂತ ಇನ್ನು ಮುಂದೆ ಹೋಗುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಜನವರಿ 27ರವರೆಗೆ ಟೈಮ್ ಕೊಟ್ಟಿದೆ. ಯಾಕಪ್ಪ ಅಂತಂದರೆ ಎರಡೂ ತಂಡಗಳ ಹೋಮ್ ಗ್ರೌಂಡ್ ಯಾವುದು ಎಂದು ಜನವರಿ 27ರೊಳಗೆ ನೀವು ತಿಳಿಸ್ಬೇಕಂತ ಗಡುವು ಕೊಟ್ಟಿದೆ. ಒಂದು ಕಡೆ RCB ಬೆಂಗಳೂರಲ್ಲಿ ಆಡುತ್ತಾ ಅಥವಾ ಬೇರೆ ರಾಜ್ಯದ ಮೈದಾನಗಳನ್ನು ಹೋಮ್ ಗ್ರೌಂಡ್ಗಳನ್ನಾಗಿ ಮಾಡಿಕೊಂಡು ಆಡುತ್ತಾ ಅಂತ ಇಲ್ಲಿವರೆಗೂ RCB ಫ್ರಾಂಚೈಸಿ ಅನೌನ್ಸ್ ಮಾಡಿಲ್ಲ. ಅದೇ ರೀತಿ ರಾಜಸ್ಥಾನ್ ರಾಯಲ್ಸ್ ತಂಡದ ಫ್ರಾಂಚೈಸಿ ಕೂಡ ಇಲ್ಲಿವರೆಗೂ ಯಾವುದೇ ಹೋಮ್ ಗ್ರೌಂಡನ್ನು ಸಹ ಅನೌನ್ಸ್ ಮಾಡಿಲ್ಲ. ಇದರಿಂದ BCCIಗೆ IPL ವೇಳಾಪಟ್ಟಿಯನ್ನು ಪ್ರಕಟಿಸುವುದಕ್ಕೆ ಸಮಸ್ಯೆ ಆಗುತ್ತಿರುವುದರಿಂದ 27ರವರೆಗೆ ಎರಡೂ ತಂಡದ ಫ್ರಾಂಚೈಸಿಗಳು ತಮ್ಮ ಹೋಮ್ ಗ್ರೌಂಡ್ಗಳು ಯಾವುದೆಂದು ತಿಳಿಸಬೇಕಂತ ಟೈಮ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, 2026ರಲ್ಲಿ ನಮ್ಮ RCB ತಂಡ ಬೆಂಗಳೂರಲ್ಲಿ ಆಡುತ್ತಾ ಅಥವಾ ಬೇರೆ ಮೈದಾನದಲ್ಲಿ ಆಡುತ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.